ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್. ಈ ವರ್ಷದ UPSC ಎಕ್ಸಾಮ್ ಬರೆದಿರೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಎಷ್ಟು ಅಂತ. ಹಂಗೆ ಈ ರೀತಿ ಈ ವರ್ಷ ಒಂದು ಹೊಸ ಒಂದು ಸುದ್ದಿನಿದೆ. ಅಂದರೆ ಕೀ ಆನ್ಸರ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. 3 ಡೇಸ್ ಒಳಗಡೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. 3 ಡೇಸ್ ಒಳಗೆ ರಿಲೀಸ್ ಮಾಡಿದ್ದಾರೆ ಕೀ ಆನ್ಸರ್ನ. ಇಟ್ಸ್ ಎ ವೆರಿ ಗುಡ್ ಮೂವ್ ಫ್ರಮ್ ದಿ UPSC. ಆದರೆ UPSC ಚೇರ್ಮನ್ ಅಜಯ್ ಕುಮಾರ್ ಸರ್ ಒಂದು ಟ್ವೀಟ್ ಮಾಡಿದ್ದಾರೆ. ಬಟ್ ಆ ಕ್ವಶನ್ ಪೇಪರ್ ನಾವು ಟಫ್ ಇತ್ತು ಈ ಸತಿ. ನಾವು ಕೆಲವೊಂದು ಕ್ವಶನ್ ಪೇಪರ್ನ ಸ್ಟ್ಯಾಂಡರ್ಡ್ ಏನು ಈ ಕೀ ಆನ್ಸರ್ಸ್ ಕೊಟ್ಟಿದ್ದೀವಿ, ಸ್ಟ್ಯಾಂಡರ್ಡ್ ಬುಕ್ಕು ಮತ್ತೆ ಏನೇನು ಯಾವ್ಯಾವ ಸೋರ್ಸಿಂದ ತೆಗೆದಿದ್ದೀವಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಇನ್ನೊಂದು ಏನಂತಂದರೆ, ಈ UPSC ಕೀ ಆನ್ಸರ್ ಕೊಡೋದ್ರಿಂದ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಯಾಕೆಂದರೆ ಇಲ್ಲಿ ನೀವು ಕೀ ಆನ್ಸರ್ ನೋಡಿಕೊಂಡು ಯಾವುದು, ಯಾಕೆಂದರೆ UPSC ಸ್ಟ್ಯಾಂಡರ್ಡ್ ಕೀ ಆನ್ಸರ್ ಕೊಟ್ಟಿರುತ್ತೆ. ಆಮೇಲೆ ಒಂದು ನೋಡಿಕೊಂಡು ಮೇನ್ಸ್ ಪ್ರಿಪ್ರೇಷನ್ ಮಾಡಬೇಕು ಅಥವಾ ಪ್ರಿಲಿಮ್ಸ್ಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಇಟ್ಸ್ ಎ ಗುಡ್ ಮೂವ್ ನನ್ನ ಪ್ರಕಾರ. ಆದ್ರೂ ನೋಡಿ, ಎಂಥ ನೀವು ರೆಪ್ಯುಟೇಟೆಡ್ ಸ್ಟ್ಯಾಂಡರ್ಡ್ ಕಾನ್ಸ್ಟಿಟ್ಯೂಷನ್ ಬಾಡಿ ಆದ್ರೂ ತಪ್ಪು ಮಾಡುತ್ತೆ ಅನ್ನೋದಕ್ಕೆ UPSC ಒಂದು ಎಕ್ಸಾಂಪಲ್. ಐ ವಿಲ್ ಗಿವ್ 2 more ಎಕ್ಸಾಂಪಲ್ಸ್. ಅಂದರೆ UPSC ಕ್ವಶನ್ಸ್ಗಳು ತಪ್ಪು ಮಾಡಿದೆ, ಒಂದು ಕ್ವಶನ್ ಬಿಟ್ಟಿದೆ. ಈ ನಡು ಕ್ವಶನ್ಗೆ ಬೇರೆ ರಾಂಗ್ ಆನ್ಸರ್ ಕೊಟ್ಟಿದೆ. ನಾನು ಬೇಕಾದ್ರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಕ್ವಶನ್ ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ. ಅಂದರೆ ಅವರು ಏನು ಚೇರ್ಮನ್ ಏನು ಹೇಳಿದ್ದಾರೆ ಇದರಲ್ಲಿ, ಮತ್ತು PIB-ನಲ್ಲಿ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ದ ಪ್ರಾವಿಷನಲ್ ಕೀ ಪ್ರೊವೈಡ್ಸ್ ಮಚ್ ನೀಡೆಡ್ ಕ್ಲಾರಿಟಿ. ಮೋಸ್ಟ್ ಆನ್ಸರ್ಸ್ ಆರ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್. ಓಕೆ, ಮೋಸ್ಟ್ ಆಫ್ ದ ಆನ್ಸರ್ಸ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಯಾವುದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಂದ್ರೆ ನಿಮ್ಮ ಪ್ರಕಾರ? ಅದ್ರ ಮೆನ್ಷನ್ ಏನು ಮಾಡಿಲ್ಲ. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ UPSC ಓದೋ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದ್ತಾರೆ. ಲೈಕ್ ಲಕ್ಷ್ಮೀಕಾಂತ್ ಇರ್ಬೋದು, ಸ್ಪೆಕ್ಟ್ರಮ್ ಇರ್ಬೋದು. ನನಗೊಂದು ಸ್ಟ್ಯಾಂಡರ್ಡ್ ಇದ್ದರೆ ಇನ್ನೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಬಟ್ ಯಾವ ಸ್ಟ್ಯಾಂಡರ್ಡ್ ಬುಕ್ಕಿಂದ ನೀವು ಅದನ್ನು ಆನ್ಸರ್ಸ್ ತೊಗೊಂಡಿದ್ದೀರಾ ಅನ್ನೋದು ಡಿಫೈನ್ ಮಾಡಬೇಕಿತ್ತು. ಮತ್ತು ಗೌರ್ಮೆಂಟ್ ವೆಬ್ಸೈಟ್ಸ್, ಮತ್ತು ಆಮೇಲೆ ಗೌರ್ಮೆಂಟ್ ಪ್ರೆಸ್ ರಿಲೀಸಸ್ ಆ್ಯಂಡ್ ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್. ಅಂದರೆ ಒಂದು ನ್ಯೂಸ್ ಪೇಪರ್ ಅಲ್ಲ, ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್. ಅಂದರೆ ಈಗ ಇದೊಂಥರ ಹೆಂಗಾಗುತ್ತೆ ಅಂದರೆ ಕ್ಲಾರಿಟಿನೇ ಇರಲ್ಲ ಸ್ಟೂಡೆಂಟ್ಸ್, ಏನು ಓದಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ಆಮೇಲೆ ಗೌರ್ಮೆಂಟ್ ಜರ್ನಲ್ಸ್ ಅಂತ ಹೇಳ್ತಾರೆ. ಐ ಥಿಂಕ್ ಏನು ಹೇಳ್ತಿರೋದು ಯೋಜನಾ ಮತ್ತು ಕುರುಕ್ಷೇತ್ರ ಆಗಿರುತ್ತೆ. ಇನ್ನು ವೆಬ್ಸೈಟ್ಸ್ ಅಂತ, ಗೌರ್ಮೆಂಟ್ ವೆಬ್ಸೈಟ್ಸ್ ಅಂತಾರೆ PIB. ಲೈಕ್ ಗೌರ್ಮೆಂಟ್ ವೆಬ್ಸೈಟ್ಸ್ ಅಂದರೆ PIB-ನಲ್ಲಿ ಪ್ರೆಸ್ ರಿಲೀಸ್ ಮಾಡ್ತಾರಲ್ಲ, ದಿನಕ್ಕೆ 100 ರಿಲೀಸ್ ಮಾಡ್ತಾರೆ. ಯಾವುದು ಅಂತ ರೆಫರ್ ಮಾಡ್ತಾರೆ. ಒಂದು ದಿನಕ್ಕೆ 100 ಅಂತಂದರೆ ಒಂದು 5000 ಪೇಜಸ್ ಆಗುತ್ತೆ. 5000 ಪೇಜಸ್ ಓದೋಕ್ಕಾಗುತ್ತೆ? ಇಟ್ಸ್ ಪಾಸಿಬಲ್ ಇದೆಯಾ? ಅದನ್ನೆಲ್ಲ ರೆಫರ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಆಂಬಿಗ್ಯೂಟಿ ಇದೆ. ಯಾಕೆಂತಂದರೆ ಇವರು ಯಾವ ಬುಕ್ ರೆಫರ್ ಮಾಡಬೇಕು, ಸ್ಟ್ಯಾಂಡರ್ಡ್ ಬುಕ್ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಂಬಿಗ್ಯೂಟಿ ಇದೆ. ಆದರೂ ಏನು ಮಾಡ್ತೀರಾ UPSC ಈಗ ಮಾಡಿದೆ, ನಾವು ಅದನ್ನು ಫಾಲೋ ಮಾಡಲೇಬೇಕು, ಗೊತ್ತಾಗ್ತಿದೆ. ಹಂಗಾಗಿ ನ್ಯೂಸ್ ಪೇಪರ್ಸ್ ಮತ್ತು ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್ ಅಂತಾರೆ. ಅದು ಇಂಡಿಯನ್ ಎಕ್ಸ್ಪ್ರೆಸ್ ಯಾವುದ್ರ ಬಗ್ಗೆನೂ ಅದು ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸ್ಟಾರ್ಟ್ ಆಗುತ್ತೆ. ಯಾವ್ದು ಓದಬೇಕು, ಯಾವ್ದು ಬಿಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂದರೆ ಬೇಜಾನ್. ಈಗ ಲಕ್ಷ್ಮೀಕಾಂತ್ ಇದೆ, ಸ್ಪೆಕ್ಟ್ರಮ್ ಇದೆ, KT ಕಾಂಪಿಟೇಟಿವ್ ಸಿದ್ಧಾಂತ, SA ಬುಕ್ ಇದೆ. ಯಾವುದನ್ನು ರೆಫರ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ಬೇಕು. ಇಲ್ಲಾಂತಂದ್ರೆ ನೀವೇ ಒಂದಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಇದನ್ನ ರೆಫರ್ ಮಾಡಿದ್ರೆ ಒಳ್ಳೆಯದು UPSC ಸ್ಟ್ಯಾಂಡರ್ಡ್ಗೆ ಅಂತ ಮೆನ್ಷನ್ ಮಾಡಿದ್ರು ಒಳ್ಳೆಯದು. ಮೆನ್ಷನ್ ಮಾಡಿಲ್ಲ ಅಂತಂದರೆ ಗೌರ್ಮೆಂಟ್ ಏನು ಟೆಕ್ಸ್ಟ್ ಬುಕ್ಸ್ ಇದ್ರೆ, ಲೈಕ್ NCERT ಇದೆ, ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಮೆಟೀರಿಯಲ್ಸ್ ಇದೆ, ಅದನ್ನೇ ನೀವು ರೆಫರ್ ಮಾಡ್ಬೋದು ಅಂತ ತಿಳಿಸ್ಬೋದು. ಗೊತ್ತಾಗ್ತದೆ. ಇದರಿಂದ ಏನಾಗುತ್ತೆ, ಹುಡುಗರು ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತು ನೀವು ಅದನ್ನು ಒಂದು ನೀವು ಕ್ವಶನ್ಸ್ನ ಟಫ್ ಮಾಡಿ, ಬಟ್ ಆದರೆ ಎಲ್ಲಿಂದ ಬರುತ್ತೆ, ಯಾವ ಒಂದು ಸಿಲೆಬಸ್ ನೀವು ಕೊಟ್ಟಿರ್ತೀರ ಸಿಲೆಬಸ್, ಆ ಸಿಲೆಬಸ್ ಒಳಗಡೆ ಬಂದಾಗ ಏನಾಗುತ್ತೆ, ವಿದ್ಯಾರ್ಥಿಗಳು ಓದೋಕ್ಕೂ ಸುಲಭ ಆಗುತ್ತೆ ಮತ್ತು ಪ್ರಿಪ್ರೇಷನ್ ಮಾಡೋಕ್ಕೂ ಸುಲಭ ಆಗುತ್ತೆ. ನೀವು ಹೇಳೋದೊಂದು ಸಿಲೆಬಸ್ಸು, ಕೊಡೋದೊಂದು ಕ್ವಶನ್ಸು ಅಂತಂದಾಗ ಆ ಹುಡುಗರಿಗೆ ಕ್ಲಾರಿಟಿ ಇರಲ್ಲ, ಮತ್ತು ಅವಾಗ ತುಂಬ ಈ ಥರ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಎಲ್ಲೂ UPSC ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅನ್ನೋದ್ರೆ ಇದು ಮಾಡಿಲ್ಲ. ಬಟ್ ಅದರ ಒಂದು ಕ್ಲೂ ಅಂತೂ ಕೊಟ್ಟಿದೆ. ನಾವು ಆ ಕ್ಲೂನ ನೋಡ್ಕೊಂಡು ಹೋಯ್ತು ಅಂತಂದರೆ, ಲೈಕ್ ಏನಂದರೆ ಗೌರ್ಮೆಂಟ್ ಪ್ರೆಸ್ ರಿಲೀಸಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತೈತೆ. ಅಂದರೆ PIB-ನ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತೈತೆ. ಗೌರ್ಮೆಂಟ್ ಜನರಲ್ಸ್ನ ಜಾಸ್ತಿ ಓದಿ ಅಂತ ಹೇಳ್ತಿದೆ. ಲೈಕ್ ಯಾವುದು ಯೋಜನೆ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಅವನ್ನ ಓದ್ತಿದೆ. ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದೆ. ಹಂಗಾಗಿ ಗೌರ್ಮೆಂಟ್ ಸೋರ್ಸ್ನ ಚೆನ್ನಾಗಿ ವೆಬ್ಸೈಟ್, ತುಂಬ ವೆಬ್ಸೈಟ್ ಇರ್ತವೆ. ಎಲ್ಲ ವೆಬ್ಸೈಟು ಫಾಲೋ ಮಾಡೋಕ್ಕಾಗುತ್ತಾ? ನೀವು ಅದು ತುಂಬ ಸಿಲೆಬಸ್ ಹೆವಿ ಆಗೋಗ್ಬಿಡೋದು. ಹಾಗಾಗಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಂದರೆ NCERT ನೋಡಿ. ತುಂಬ ಜನ ಹೇಳ್ತಾರೆ NCERT ಓದಬೇಡಿ ಅದು ಇದು ಅಂತ ಹೇಳ್ತಾರೆ. ಈ ವರ್ಷ ಕ್ವಶನ್ ಪೇಪರ್ ಆ ಥರ ಬಂದಿರ್ಬೋದು, ಆದರೆ ಮುಂದಿನ ವರ್ಷ ಆ ಥರ ಇಷ್ಟೊಂದು ಟಫ್ ಆಗುತ್ತೆ. ಬಟ್ ಟಫ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಆಂಬಿಗ್ಯೂಟಿ ಇರಲ್ಲ, ಮತ್ತು ಇದರಿಂದ ಹೊರಗಡೆ ಅಂದರೆ ಸಿಲೆಬಸ್ಸಿಂದ ಹೊರಗಡೆ ಕೇಳಲ್ಲ, ಹೆಂಗೆ ಬೇಕಂಗೆ. ಹಾಗಾಗಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನ ಫಾಲೋ ಮಾಡಿ. ಈಗ ನೀವು ಆಲ್ರೆಡಿ ಮೇನ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಈಗಲಿಂದಲೇ ಕರೆಕ್ಟಾಗಿ ಪ್ರಾಪರಾಗಿ ಕೂತ್ಕೊಳ್ಳಿ. ಯಾಕೆಂದರೆ ಪ್ರಿಲಿಮ್ಸಲ್ಲಿ ಈ ಥರ ಆದಮೇಲೆ ಮೇನ್ಸಲ್ಲಿ ನಿಮಗೆ ಕಷ್ಟ ಆಗಲ್ಲ. ಯಾಕೆಂತಂದ್ರೆ ಅಲ್ಲಿ ರೈಟಿಂಗ್ ಇರೋದ್ರಿಂದ ನಿಮ್ಗೆ ಗೊತ್ತಲ್ಲ. SC ರೈಟಿಂಗ್ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಕನ್ನಡ ಮೀಡಿಯಮಲ್ಲಿ ಒಂದು ಒಳ್ಳೆ ಪ್ರಬಂಧಕ್ಕೆ 250
ಮಾರ್ಕ್ಸ್ಗೆ ಯಾವ ರೀತಿ ಪ್ರಬಂಧ ಬರೀಬೇಕು, ಯಾವ್ಯಾವ ಟಾಪಿಕ್ಸ್ ಮೇಲೆ ಪ್ರಿಪೇರ್ ಆಗಬೇಕು, ಮತ್ತು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಬುಕ್ನ ರಿಲೀಸ್ ಮಾಡಿದ್ವಿ, ಕೆಟ್ಟಿ ಕಾಂಪಿಟೇಟಿವ್ ಸಿದ್ಧಾಂತ ಅಂತ. ನೋಡಿ, ಬುಕ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ತುಂಬ UPSC KPSC ಆಸ್ಪಿರೆಂಟ್ಸು ಮತ್ತು PSC ಗೊತ್ತಿರೋ ಆಸ್ಪಿರೆಂಟ್ಸ್ ಅದನ್ನು ರೆಫರ್ ಮಾಡ್ತಾ ಇದ್ದಾರೆ. ಅದು ನಾಟ್ ಓನ್ಲಿ ಫಾರ್ PSI, UPSC KS ಅಂದರೆ ಒಂದು ಪ್ರಬಂಧ ಬರೆಯೋಕ್ಕೆ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಆ ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಒಂದು ಸ್ಟ್ಯಾಂಡರ್ಡ್ ಬುಕ್ನ ರೆಫರ್ ಮಾಡಿ, ನ್ಯೂಸ್ ಪೇಪರ್ನ ಕಂಟಿನ್ಯೂಸ್ ಆಗೋದೆ. ನಾನು ತುಂಬ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ, ನ್ಯೂಸ್ ಪೇಪರ್ ಓದಿ, ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಫಾಲೋ ಮಾಡಿ, PIBಗಳನ್ನ ಓದಿ ಅಂತ ನಾನು ತುಂಬ ಸತಿ ಹೇಳಿದ್ದೀನಿ. ಬೇಕಾದ್ರೆ ನೀವು ಹಳೆ ವಿಡಿಯೋಗಳಲ್ಲಿ ಹೋಗಿ ನೋಡ್ಕೊಂಬನ್ನಿ. ನಾನು ಎಲ್ಲ ಹಳೆ ವಿಡಿಯೋಗಳಲ್ಲೂ ಮಸ್ಟ್ ಆ್ಯಂಡ್ ಶುಡ್ NCERT ನ್ಯೂಸ್ ಪೇಪರ್ ನಾನು ಹೇಳಿರ್ತೀನಿ. ಮತ್ತು PIB ವೆಬ್ಸೈಟ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ, ಅದನ್ನು ಓದಲೇಬೇಕು ಅಂತಲೂ ಹೇಳಿದ್ದೀನಿ. ಗೊತ್ತಾಗ್ತಿದೆ. ಈ ರೀತಿ ನೀವು ಸ್ಟ್ಯಾಂಡರ್ಡ್ ರಿಸೋರ್ಸನ್ನು ಓದಿದ್ರೆ ಒಂದು ಇದ್ರ ಮೇಲೆ ಸ್ಟಿಕನ್ ಆಗೋಕೆ ಹೋಗ್ಬೇಡಿ, ಒಂದು ಬುಕ್ ಮೇಲೆ ಸ್ಟಿಕನ್ ಆಗೋಕೆ ಹೋಗ್ಬೇಡಿ. ಮಲ್ಟಿಪಲ್ ಸೋರ್ಸ್ ಓದಿದಾಗ ಏನಂತೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಾಲೆಡ್ಜ್ ಎಲ್ಲೋ ಓದಿದ್ದು ನಾಲೆಡ್ಜು ಇನ್ನೊಂದು ಕಡೆ ಎಲ್ಲೇ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಲಕ್ಷ್ಮೀಕಾಂತ್ನ ಓದಿದ್ರಿ, ಬಟ್ ಅದ್ರ ಲಕ್ಷ್ಮೀಕಾಂತಲ್ಲಿ ಕ್ವಶನ್ಸ್ ಬರಲಿಲ್ಲ. ಬಟ್ ಅದೇ ಲಕ್ಷ್ಮೀಕಾಂತಲ್ಲಿ ಓದಿದ್ದನ್ನು ನಾಲೆಡ್ಜ್ ಯೂಸ್ ಮಾಡಿಕೊಂಡು ನೀವು ಬೇರೆ ಕ್ವಶನ್ಸ್ನೆಲ್ಲ ಆನ್ಸರ್ ಮಾಡ್ಬೋದು. ಲೈಕ್ ಅಡ್ಮಿನಿಸ್ಟ್ರೇಟಿವ್ ಕ್ವಶನ್ಸ್ ಏನು ಬಂದಿತ್ತು ಅದೆಲ್ಲ ಬೇಸಿಕ್ ಅದು ಇರುತ್ತೆ. ಆದರೆ ಅದನ್ನು ಅಡ್ವಾನ್ಸ್ಡ್ ಆಗಿ ಕ್ವಶನ್ಸ್ ಕೇಳಿದಾಗ ನೀವು ಅದನ್ನು ಅಲ್ಲಿ ಓದಿರೋ ಆ ಬುಕ್ಸಲ್ಲಿ ಓದಿರುವ, ಅದಕ್ಕೆ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಹೇಳಿರೋದು. ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ಒಳ್ಳೆ ಆಥರ್, ಒಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಬರೆದಿರೋರು ತಗೊಂಡು ಓದಬೇಕು. ಈಗ ಈ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇರಬೇಕು, ಅಂದರೆ ಅವ್ರಿಗೆ ಆ ಒಂದು ಕ್ಷೇತ್ರದಲ್ಲಿ ತುಂಬ ನಾಲೆಡ್ಜ್ ಇರಬೇಕು. ಗೊತ್ತಾಗ್ತಿದೆ. ಅಂಥವ್ರು ಬರೆದ ಬುಕ್ಸ್ಗಳನ್ನ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು. ಗೊತ್ತಾಗ್ತಿದೆ. ಹಾಗಂದ್ರೆ ಎಕ್ಸಾಮ್ ಪಾಸ್ ಆಗಲೇಬೇಕು ಅಂತ ಲಕ್ಷ್ಮೀಕಾಂತ್ ಎಕ್ಸಾಮ್ ಪಾಸ್ ಆಗಿಲ್ಲ, UPSC ಎಕ್ಸಾಮ್ ಕ್ವಶನ್ ಓದಿದ್ದಾರೆ. ಮತ್ತು ಲೈಕ್ PS ಗಂಗಾಧರ್ ಅವ್ರೇನು KS ಪಾಸ್ ಆಗಿಲ್ಲ, KS ಮತ್ತು PSIಗಳಿಗೆಲ್ಲ ಬುಕ್ ಬರೆದು ಚೆನ್ನಾಗಿ ಹೋಗ್ತಾ ಇದೆ. ಆ ರೀತಿ ಅಂದರೆ ಒಬ್ಬ ರೆಪ್ಯೂಟೆಡ್ ಲೇಖಕರು ಆ ಥರನ ಬುಕ್ಸ್ನ ಸ್ಟ್ಯಾಂಡರ್ಡೈಸ್ ಬುಕ್ನ ತೊಗೊಂಡು ಓದೋಕ್ಕೆ ಪ್ರಿಪರೇಷನ್ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗುತ್ತೆ. ನಾನು ಒಂದು ಏನು ಸಿದ್ಧಾಂತ ಹೇಳೋದು ಅಂತ, ನನ್ನ ಸಿದ್ಧಾಂತ ಏನಂದರೆ, ಯಾವುದು ಬುಕ್ ಮೇಲೆ ನಿಮ್ಮ ನಾಲೆಡ್ಜ್ ಡಿಪೆಂಡ್ ಆಗಿರ್ಬೋದು, ಎಲ್ಲ ಕಡೆಯಿಂದ ನಾಲೆಡ್ಜ್ ಬರಬೇಕು. ನಾಟ್ ಓನ್ಲಿ ಫಾರ್ ಒಂದು ಬುಕ್ಕಿಂದ ಅಥವಾ ಒಂದು ಪೇಪರಿಂದ, ಒಂದು ವೆಬ್ಸೈಟಿಂದ ನಿಮ್ಗೆ ನಾಲೆಡ್ಜ್ ಸಿಗಲ್ಲ. ಓವರ್ ಆಲ್ ಎಲ್ಲ ಕಡೆಯಿಂದ ನಿಮಗೆ ನಾಲೆಡ್ಜ್ ಬರಬೇಕು. ಸೋಷಿಯಲ್ ಮೀಡಿಯಾದಿಂದ ನಾಲೆಡ್ಜ್ ಬರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸಿಂದ ನಾಲೆಡ್ಜ್ ಬರುತ್ತೆ, ನೀವು ಓದೋ ಮ್ಯಾಗ್ಝಿನಿಂದ ನಾಲೆಡ್ಜ್ ಬರುತ್ತೆ, ನೀವು ಓದೋ ನ್ಯೂಸ್ ಪೇಪರಿಂದ ನಾಲೆಡ್ಜ್ ಬರುತ್ತೆ, ನೀವು ಓದೋ ನಿಮ್ಮ ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡೋದ್ರಿಂದ ನಾಲೆಡ್ಜ್ ಬರುತ್ತೆ, ಪಾಡ್ಕಾಸ್ಟ್ ನೋಡೋದ್ರಿಂದ ನಾಲೆಡ್ಜ್ ಬರುತ್ತೆ. ಎಲ್ಲ ಕಡೆಯಿಂದ ಬರೋ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕೆ ಹೊರತು ಒಂದು ಸೋರ್ಸ್ ಮೇಲೆ ಸ್ಟಿಕನ್ ಆಗಬಾರ್ದು. ಇದನ್ನೇ ಅಂತ ಹೇಳಿದ್ರು ಏನಂತ ಕರೀತಾರೆ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನಿಮ್ಗೊಂದು ಕ್ಲೂನು ಸಿಕ್ಕಿದೆ, ಏನು ಓದಬೇಕು ಅಂತ. ಇದು UPSC ಒಂದು ಕ್ಲೂ ಕೊಟ್ಟಿದೆ. ನೆಕ್ಸ್ಟ್ ವರ್ಷ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ UPSCಗೆ 2027ಗೆ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು, ಯಾವ ರೆಪ್ಯೂಟೆಡ್ ಸ್ಟ್ಯಾಂಡರ್ಡ್ ಅಂಡ್ ಗೌರ್ಮೆಂಟ್ ಜನರಲ್ಸ್ ಆ್ಯಂಡ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ಯೋಜನಾ ಮ್ಯಾಗ್ಝಿನ್ನ ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ, ಖಂಡಿತ ಹೇಳ್ತೀನಿ, ಯೋಜನಾ ಮ್ಯಾಗ್ಝಿನ್ನ ಓದೋದು ಹೇಗೆ ಅಂತ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ. ಮತ್ತು ಯೋಜನಾ ಮ್ಯಾಗ್ಝಿನ್ ರೀತಿಯೇ ಯಾವ ರೀತಿ ಎಸ್ಸೆ ಬರೀಬೇಕು ಅಂತ ನಾನು ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡಿರೋರು, ಏನು ಸೈಂಟಿಸ್ಟ್ಗಳು ಮತ್ತು ಪರಿಸರ ತಜ್ಞರುಗಳೆಲ್ಲ ಅದರಲ್ಲಿ ಆರ್ಟಿಕಲ್ಸ್ ಬರ್ತಿತ್ತು. ಅದರಿಂದ ನಿಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಆ ಥರ ಎಸ್ಸೆಗಳನ್ನ ನಾನು ಪ್ರಬಂಧ ಬುಕ್ಕಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಯಾವುದು ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ, ಅಥವಾ ಏನಾದರೂ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್.